ಇನ್ನ ಮಂಡ್ಯದಲ್ಲಿ ಆಪರೇಷನ್ ಗಜೇಂದ್ರ ಯಶಸ್ವಿಯಾಗಿದೆ. ಕಾಡಾನೆ ಮರಿಯನ್ನ ಯಶಸ್ವಿಯಾಗಿ ಮೇಲಕ್ಕೆತ್ತಿ ನಾಲೆಯಿಂದ ಈಗ ಅದನ್ನ ವನ್ಯಜೀವಿ ಧಾಮಕ್ಕೆ ಸ್ಥಳಾಂತರ ಮಾಡಿದ್ದಾರೆ. ಕಾವೇರಿ ವನ್ಯಜೀವಿ ಧಾಮ ಇಲ್ಲಿಗೆ ಈಗ ಕಾಡಾನೆ ಶಿಫ್ಟ್ ಆಗಿದೆ. ಆನೆಗೆ ಚಿಕಿತ್ಸೆಯನ್ನ ನೀಡಿದ್ದೇವೆ, ಉತ್ತಮವಾಗಿ ಸ್ಪಂದಿಸಿದೆ. 1 ವಾರಗಳ ಕಾಲ ಡ್ರೋನ್ ಮೂಲಕ ಇದನ್ನ ನಿಗಾ ವಹಿಸ್ತೇವೆ, ಇದರ ಮೇಲೆ ಕಣ್ಗಾವಲಿರಿಸ್ತೇವೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ವೈದ್ಯಾಧಿಕಾರಿಗಳು ಮಾಹಿತಿಯನ್ನು ನೀಡಿದ್ದಾರೆ. ಈ ಕಡೆ ತಿರುಗ್ತದೆ ಈಗ ಸರ್ ಈ ಕಡೆ ಈ ಕಡೆ ತಿರುಗ್ತದೆ ಈಗ ಸರ್ ಈ ಕಡೆ ಮಾತಾಡೋದಕ್ಕೆ ಈಗ ಟಿ.ಸಿ. ಪುಡದವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಓವರ್ ಆಲ್ ಕಾರ್ಯಾಚರಣೆ ಹೇಗಿತ್ತು ಸರ್ ಇವತ್ತು? ನಿಜವಾಗ್ಲೂ ಈ ಕಾರ್ಯಾಚರಣೆಯಲ್ಲಿ ನಮಗೆ ತುಂಬ ಸಲ ನಮ್ಮ ಪ್ಲ್ಯಾನ್ ಪ್ರಕಾರ ಎಷ್ಟು ಎಕ್ಸಿಕ್ಯೂಟ್ ಆಗುತ್ತೆ ಅಂತ ನಾವು ನಿರೀಕ್ಷೆ ಮಾಡಲಿಕ್ಕೂ ತುಂಬ ಕಷ್ಟ ಆಗಿತ್ತು. ಇದು ನಿರೀಕ್ಷೆ ಮೀರಿದಂತಹ ಒಂದು ಯೋಜನೆ ಮತ್ತು ನಿರೀಕ್ಷೆ ಮೀರಿದಂಥ ಒಂದು ಫಲಿತಾಂಶನೂ ಕೂಡ ನಮ್ಮ ತಂಡ ತಂದುಕೊಟ್ಟಿದೆ. ರಿಯಲಿ ಈ ತಂಡದಲ್ಲಿ ನಮ್ಮ ತಾಂತ್ರಿಕ ತಂಡ ಇರ್ಬೋದು, ನಮ್ಮ ಸಿಬ್ಬಂದಿಗಳ ತಂಡ ತುಂಬ ಅವರ ಜೀವದ ಹಂಗನ್ನು ತೊರೆದು ಕೂಡ ಈ ರೀತಿ ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಯಾಕೆಂದರೆ 60 ಅಡಿ ಆಳದಲ್ಲಿದ್ದಂಥ ಆನೆಯನ್ನು ಡಾಟ್ ಮಾಡಿ ಅಲ್ಲಿ ಇಳಿದು ನಮ್ಮ ಸಿಬ್ಬಂದಿಗಳು ಮತ್ತೆ ಅದನ್ನು ಲಿಫ್ಟ್ ಮಾಡಿ ಅದನ್ನು ಸುರಕ್ಷಿತವಾಗಿ ಬಿಡಲಿಕ್ಕೆ ತುಂಬ ನಮ್ಮ ವೈದ್ಯಾಧಿಕಾರಿಗಳು ಮತ್ತು ಎಲ್ಲ ತಂಡಗಳು ತುಂಬ ಹರಸಾಹಸ ಮಾಡಿದ್ದಾರೆ. ನಿಜವಾಗ್ಲೂ ನಾನು ನಮ್ಮ ಎಲ್ಲ ತಂಡಕ್ಕೆ ನಾನು ಅಭಿನಂದನೆಗಳನ್ನು ನಾನು ತಿಳಿಸ್ತೀನಿ. ಸರ್, ಯಾವತ್ತೂ ಆನೆ ಆ ಒಂದು ಜಾಗಕ್ಕೆ ಬಿದ್ದಿದೆ ಸರ್ ಅಂತ ನಮಗೆ ಮಾಹಿತಿ ಭಾನುವಾರ 11:15ಗೆ ನಮ್ಮ ಸಿಬ್ಬಂದಿಗೆ ಬಂತು. ಸೊ ಅವಾಗಲಿಂದ ಅದು ಬಿದ್ದಿದೆ ಅಂತ ನಮ್ಗೆ ಗೊತ್ತಾಯಿತು. ನಮ್ಮ ಡಾಕ್ಟ್ರು ಮತ್ತು ನಮ್ಮ ಅಧಿಕಾರಿಗಳು ಮತ್ತು ನಮ್ಮ ಹಿರಿಯ ಅಧಿಕಾರಿಗಳೆಲ್ಲ ಡಿಸ್ಕಸ್ ಮಾಡಿದಾಗ ಇಲ್ಲ, ಇದನ್ನು ನಾವು ಈ ರೀತಿ ಒಂದು ಅರವಳಿಕೆ ಮದ್ದನ್ನು ನೀಡಿ ಇದನ್ನು ಮೇಲೆತ್ತದು ಸೂಕ್ತ. ಇದು ಬಿಟ್ಟರೆ ಬೇರೆ ನಮಗೆ ದಾರಿನೂ ಕೂಡ ಕಂಡು ಬರಲಿಲ್ಲ. ಸೊ ನಮ್ಮ ಹಿರಿಯ ಅಧಿಕಾರಿಗಳ ಮತ್ತು ನಮ್ಮ ಟೆಕ್ನಿಷಿಯನ್ಸ್ನ ಎಲ್ಲ ಒಂದು ಅಭಿಪ್ರಾಯಗಳನ್ನು ನಾವು ಕ್ರೋಢೀಕರಣ ಮಾಡಿ ಈ ಒಂದು ಕಾರ್ಯಾಚರಣೆಯನ್ನು ನಾವು ಇವತ್ತು ಹಮ್ಮಿಕೊಂಡ್ವಿ. ನಿಜವಾಗ್ಲೂ ಬೆಂಗಳೂರಿಂದ ನಮಗೆ ಈಗ ಒಂದು ಬೃಹತ್ಕಾರದ ಒಂದು ಕ್ರೇನ್ ಕೂಡ ಬಂತು. ಮೋಸ್ಟ್ಲಿ ಈ ಕ್ರೇನ್ ನಮ್ಗೆ ಇಲ್ದೋಗಿದ್ರೆ ಈ ಸ್ಥಳೀಯವಾಗಿದ್ದಂಥ ಕ್ರೇನ್ಗಳಿಂದ ನಮಗೆ ಇದು ಸಾಧ್ಯನೇ ಆಗ್ತಿರ್ಲಿಲ್ಲ. ಓವರಾಲ್ ಎಷ್ಟು ಸಿಬ್ಬಂದಿಗಳು ಭಾಗಿಯಾಗಿದ್ರು ಸರ್ ಇವತ್ತು ಕಾರ್ಯಾಚರಣೆಯಲ್ಲಿ? 100ಕ್ಕೂ ಹೆಚ್ಚು ಅಂತ ಹೇಳ್ಬೋದು. 100ಕ್ಕೂ ಹೆಚ್ಚು ಸಿಬ್ಬಂದಿಗಳು, ನಮ್ಮ ಇಲಾಖೆ ಸಿಬ್ಬಂದಿಗಳು ಭಾಗವಹಿಸಿದ್ರು. ಈಗ ನೆಕ್ಸ್ಟ್ ಹೇಗೆ ಸರ್? ಈಗ ಟ್ರ್ಯಾಕ್ಲೆಸ್ ಮಾಡಿ ಇಡ್ತಿದ್ದೀರಾ ಸರ್? ನೆಕ್ಸ್ಟ್ ಏಟ್ ಮಾಡ್ತಾ ಇದ್ದೀರಾ ಸರ್? ಅದು ಈಗ ಅದನ್ನು ರಿಲೀಸ್ ಮಾಡಾಯ್ತಾಗಲಿ ನಾವು ಈಗ ಅದನ್ನು ನಾವು ನಮ್ಮ ಸಿಬ್ಬಂದಿಗಳು ಮತ್ತು ಇವನ್ ಡ್ರೋನ್ ಅವಶ್ಯಕತೆ ಇದ್ದಲ್ಲಿ ಡ್ರೋನ್ ಮುಖಾಂತರ ಅದನ್ನು ನಾವು ಮಾನಿಟರ್ ಮಾಡ್ತಾ ಹೋಗ್ತೀವಿ. ಮತ್ತು ಇಲ್ಲಿ ಸ್ಥಳೀಯ ಎಲ್ಲ ನಾಗರಿಕರಿಗೆ ಆದಷ್ಟು ಎಚ್ಚರಿಕೆ ಕೊಡ್ತೀವಿ. ದಯವಿಟ್ಟು ಈ ಥರ ಈಗ ಒಂದು ಆನೆ ಹಿಂಗೆ ಓಡಾಡ್ತಾ ಇದೆ. ಯೂಶಲಿ ಆನೆಗಳಿದ್ದಾವೆ ಈ ಕಡೆಲ್ಲ, ಬಟ್ ಆದರೂ ಕೂಡ ಇದು ಸ್ವಲ್ಪ ಡಿಸ್ಟರ್ಬ್ ಆಗಿರೋ ಆನೆ ಇದರಿಂದ. ಸೊ ಎಲ್ಲ ಆನೆಗಳು ಓಡಾಡ್ತಿದ್ದಾವೆ, ಸ್ವಲ್ಪ ಎಲ್ಲರೂ ಎಚ್ಚರಿಕೆಯಿಂದ ಅಂತೇಳಿ ನಮ್ಮ ಒಂದು ವೆಹಿಕಲ್ ಮುಖಾಂತರ, ಸಿಬ್ಬಂದಿಗಳ ಮುಖಾಂತರ ನಾವು ಈಗ ನಿರಂತರವಾಗಿ ಅದು 1 ವಾರ ಆಗ್ಬೋದು, 15 ದಿವಸ ಆಗ್ಬೋದು, ನಿರಂತರವಾಗಿ ಮಾಹಿತಿಗಳನ್ನ ಕೊಡ್ತಾ ಹೋಗ್ತೀವಿ, ಜಾಗೃತಿಯನ್ನು ಮೂಡಿಸ್ತಾ ಹೋಗ್ತೀವಿ. ಮತ್ತು ಆನೆನೂ ಕೂಡ ಏನಾರ ಊರ ಕಡೆ ಬರ್ತಾ ಇದೆಯೋ ಇಲ್ವೋ, ಕಾಡು ಕಡೆ ಹೋಗಿದೆಯೋ ಅನ್ನೋದು ಕೂಡ ನಾವು ನಿರಂತರ ಮಾನಿಟರ್ ಮಾಡ್ತೀವಿ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಇನ್ನ ಮಂಡ್ಯದಲ್ಲಿ ಆಪರೇಷನ್ ಗಜೇಂದ್ರ ಯಶಸ್ವಿಯಾಗಿದೆ. ಕಾಡಾನೆ ಮರಿಯನ್ನ ಯಶಸ್ವಿಯಾಗಿ ಮೇಲಕ್ಕೆತ್ತಿ ನಾಲೆಯಿಂದ ಈಗ ಅದನ್ನ ವನ್ಯಜೀವಿ ಧಾಮಕ್ಕೆ ಸ್ಥಳಾಂತರ ಮಾಡಿದ್ದಾರೆ. ಕಾವೇರಿ ವನ್ಯಜೀವಿ ಧಾಮ ಇಲ್ಲಿಗೆ ಈಗ ಕಾಡಾನೆ ಶಿಫ್ಟ್ ಆಗಿದೆ. ಆನೆಗೆ ಚಿಕಿತ್ಸೆಯನ್ನ ನೀಡಿದ್ದೇವೆ, ಉತ್ತಮವಾಗಿ ಸ್ಪಂದಿಸಿದೆ. 1 ವಾರಗಳ ಕಾಲ ಡ್ರೋನ್ ಮೂಲಕ ಇದನ್ನ ನಿಗಾ ವಹಿಸ್ತೇವೆ, ಇದರ ಮೇಲೆ ಕಣ್ಗಾವಲಿರಿಸ್ತೇವೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ವೈದ್ಯಾಧಿಕಾರಿಗಳು ಮಾಹಿತಿಯನ್ನು ನೀಡಿದ್ದಾರೆ.
ಈ ಕಡೆ ತಿರುಗ್ತದೆ ಈಗ. ಏ ಸರ್ ಈ ಕಡೆ ತಿರುಗ್ತದೆ ಈಗ. ಏ ಸರ್ ಮಾತಾಡೋದಕ್ಕೆ ಈಗ ಡಿ ಸಿ ಪಡೆದವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಸರ್. ಓವರ್ ಆಲ್ ಕಾರ್ಯಾಚರಣೆ ಹೇಗಿತ್ತು ಸರ್ ಇವತ್ತು? ನಿಜವಾಗ್ಲೂ ಈ ಕಾರ್ಯಾಚರಣೆಯಲ್ಲಿ ನಮಗೆ ತುಂಬ ಸಲ ನಮ್ಮ ಪ್ಲ್ಯಾನ್ ಪ್ರಕಾರ ಎಷ್ಟು ಎಕ್ಸಿಕ್ಯೂಟ್ ಆಗುತ್ತೆ ಅಂತ ನಾವು ನಿರೀಕ್ಷೆ ಮಾಡಲಿಕ್ಕೂ ತುಂಬ ಕಷ್ಟ ಆಗಿತ್ತು. ಇದು ನಿರೀಕ್ಷೆ ಮೀರಿದಂತಹ ಒಂದು ಯೋಜನೆ ಮತ್ತು ನಿರೀಕ್ಷೆ ಮೀರಿದಂತಹ ಒಂದು ಫಲಿತಾಂಶನೂ ಕೂಡ ನಮ್ಮ ತಂಡ ತಂದುಕೊಟ್ಟಿದೆ. ರಿಯಲಿ ಈ ತಂಡದಲ್ಲಿ ನಮ್ಮ ತಾಂತ್ರಿಕ ತಂಡ ಇರ್ಬೋದು, ನಮ್ಮ ಸಿಬ್ಬಂದಿಗಳ ತಂಡ ತುಂಬ ಅವರ ಜೀವದ ಹಂಗನ್ನು ತೊರೆದು ಕೂಡ ಈ ರೀತಿ ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಯಾಕೆಂದರೆ 60 ಅಡಿ ಆಳದಲ್ಲಿದ್ದಂಥ ಆನೆಯನ್ನು ಡಾಟ್ ಮಾಡಿ ಅಲ್ಲಿ ಇಳಿದು ನಮ್ಮ ಸಿಬ್ಬಂದಿಗಳು ಮತ್ತೆ ಅದನ್ನು ಲಿಫ್ಟ್ ಮಾಡಿ ಅದನ್ನು ಸುರಕ್ಷಿತವಾಗಿ ಬಿಡಲಿಕ್ಕೆ ತುಂಬ ನಮ್ಮ ವೈದ್ಯಾಧಿಕಾರಿಗಳು ಮತ್ತು ಎಲ್ಲ ತಂಡಗಳು ತುಂಬ ಹರಸಾಹಸ ಮಾಡಿದ್ದಾರೆ. ನಿಜವಾಗ್ಲೂ ನಾನು ನಮ್ಮ ಎಲ್ಲ ತಂಡಕ್ಕೆ ನಾನು ಅಭಿನಂದನೆಗಳನ್ನು ನಾನು ತಿಳಿಸ್ತೀನಿ. ಸರ್ ಯಾವತ್ತು ಆನೆ ಆ ಒಂದು ಜಾಗಕ್ಕೆ ಬಿದ್ದಿದ್ದು ಸರ್ ಅಂತ? ನಮಗೆ ಮಾಹಿತಿ ಭಾನುವಾರ 11:15ಗೆ ನಮ್ಮ ಸಿಬ್ಬಂದಿಗೆ ಬಂತು. ಸೊ ಅವಾಗಲಿಂದ ಅದು ಬಿದ್ದಿದೆ ಅಂತ ನಮ್ಗೆ ಗೊತ್ತಾಯಿತು. ನಮ್ಮ ಡಾಕ್ಟ್ರು ಮತ್ತು ನಮ್ಮ ಅಧಿಕಾರಿಗಳು ಮತ್ತು ನಮ್ಮ ಹಿರಿಯ ಅಧಿಕಾರಿಗಳೆಲ್ಲ ಡಿಸ್ಕಸ್ ಮಾಡಿದಾಗ ಇಲ್ಲ ಇದನ್ನು ನಾವು ಈ ರೀತಿ ಒಂದು ಅರವಳಿಕೆ ಮದ್ದನ್ನು ನೀಡಿ ಇದನ್ನು ಮೇಲೆತ್ತದು ಸೂಕ್ತ, ಇದು ಬಿಟ್ಟರೆ ಬೇರೆ ನಮಗೆ ದಾರಿನೂ ಕೂಡ ಕಂಡು ಬರಲಿಲ್ಲ. ಸೊ ನಮ್ಮ ಹಿರಿಯ ಅಧಿಕಾರಿಗಳ ಮತ್ತು ನಮ್ಮ ಟೆಕ್ನಿಷಿಯನ್ಸ್ನ ಎಲ್ಲ ಒಂದು ಅಭಿಪ್ರಾಯಗಳನ್ನು ನಾವು ಕ್ರೋಢೀಕರಣ ಮಾಡಿ ಈ ಒಂದು ಕಾರ್ಯಾಚರಣೆಯನ್ನು ನಾವು ಇವತ್ತು ಹಮ್ಮಿಕೊಂಡ್ವಿ. ನಿಜವಾಗ್ಲೂ ಬೆಂಗಳೂರಿಂದ ನಮಗೆ ಈಗ ಒಂದು ಬೃಹತ್ಕಾರದ ಒಂದು ಕ್ರೇನ್ ಕೂಡ ಬಂತು. ಮೋಸ್ಟ್ಲಿ ಈ ಕ್ರೇನ್ ನಮ್ಗೆ ಇಲ್ದೋಗಿದ್ರೆ ಈ ಸ್ಥಳೀಯವಾಗಿದ್ದಂಥ ಕ್ರೇನ್ಗಳಿಂದ ನಮಗಿದು ಸಾಧ್ಯನೇ ಆಗ್ತಿರ್ಲಿಲ್ಲ. ಓವರ್ ಆಲ್ ಎಷ್ಟು ಸಿಬ್ಬಂದಿಗಳು ಭಾಗಿಯಾಗಿದ್ರು ಸರ್ ಇವತ್ತು ಕಾರ್ಯಾಚರಣೆಯಲ್ಲಿ? 100ಕ್ಕೂ ಹೆಚ್ಚು ಅಂತ ಹೇಳ್ಬೋದು. 100ಕ್ಕೂ ಹೆಚ್ಚು ಸಿಬ್ಬಂದಿಗಳು, ನಮ್ಮ ಇಲಾಖೆ ಸಿಬ್ಬಂದಿಗಳು ಭಾಗವಹಿಸಿದ್ರು. ಈಗ ನೆಕ್ಸ್ಟ್ ಹೇಗೆ ಸರ್? ಈಗ ಟ್ರ್ಯಾಕ್ಲೆಸ್ ಮಾಡಿ ಇಡ್ತಿದ್ದೀರಾ ಸರ್? ನೆಕ್ಸ್ಟ್ ಏಟ್ ಮಾಡ್ತಾ ಇದ್ದೀರಾ ಸರ್? ಅದು ಈಗ ಅದನ್ನು ರಿಲೀಸ್ ಮಾಡಾಯ್ತಾಗಲೇ ನಾವು ಈಗ ಅದನ್ನು ನಾವು ನಮ್ಮ ಸಿಬ್ಬಂದಿಗಳು ಮತ್ತು ಇವನ್ ಡ್ರೋನ್ ಅವಶ್ಯಕತೆ ಇದ್ದಲ್ಲಿ ಡ್ರೋನ್ ಮುಖಾಂತರ ಅದನ್ನು ನಾವು ಮಾನಿಟರ್ ಮಾಡ್ತಾ ಹೋಗ್ತೀವಿ. ಮತ್ತು ಸ್ಥಳೀಯ ಎಲ್ಲ ನಾಗರಿಕರಿಗೆ ಆದಷ್ಟು ಎಚ್ಚರಿಕೆ ಕೊಡ್ತೀವಿ. ದಯವಿಟ್ಟು